ಆಗಸ್ಟ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಪುಣ್ಯದ ಕೂಡ ಓಪನ್ ಆಗುತ್ತೆ. ನಿಮ್ಮ ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ. ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಸಿಗುತ್ತೆ. ನೀವು ತಾಳ್ಮೆಯಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಎಲ್ಲ ಫಲಕಾರಿಯಾಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಹಾಗೂ ಜವಾಬ್ದಾರಿಗಳು ಹೆಚ್ಚಾಗಬಹುದು. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಒಪ್ಪಂದಗಳಿಂದ ಲಾಭದಾಯಕವಾಗಿದೆ. ಲಗ್ನದಲ್ಲಿರುವ ಕುಜ ನಿಮ್ಮನ್ನ ಆತರದ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಪ್ರಚೋದನೆ ಮಾಡುತ್ತೆ. ನೀವು ಮಾಡುವ ಕೆಲಸ ನಿಧಾನವಾಗಿ ತಿಂಗಳುಗಟ್ಟಲೆ ಆದ್ರೂ ಕೂಡ ನೀವು ಯೋಚನೆ ಮಾಡಬೇಡಿ. ನಿಮ್ಮನ್ನ ಬೇರೆ ಜನಗಳು ದುಡ್ಡನ್ನ ಇನ್ವೆಸ್ಟ್ ಮಾಡೋದಕ್ಕೆ ಆತರ ಪಡಿಸೋ ಸಾಧ್ಯತೆ ಇದೆ. ನೀವು ಯಾರನ್ನು ಕೂಡ ಈ ತಿಂಗಳು ನಂಬಾರ್ದು. ಖಂಡಿತವಾಗ್ಲೂ ಹಣನ ಇನ್ವೆಸ್ಟ್ ಮಾಡಬೇಕಾದ್ರೆ ಈ ತಿಂಗಳು ಎಚ್ಚರಿಕೆಯಿಂದ ಇರಿ. ಮನೆ, ಭೂಮಿ, ವಾಹನನ ಈ ತಿಂಗಳು ಖರೀದಿಸಬಹುದು. ಆದ್ರೆ ಬೇಗ ಕಣ್ದೃಷ್ಟಿಗೆ ಗುರಿ ಆಗ್ತೀರಾ. ಬೇರೆ ಜನಗಳು ನಿಮ್ಮನ್ನು ನೋಡಿ ಅಸೂಯೆ ಪಡ್ತಾರೆ. ಇದರಿಂದ ನಿಮ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಮತ್ತು ಭಯ ಕಾಡುತ್ತೆ. ಆಗಸ್ಟ್ 17 ನಂತರ ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆ ಆಗತ್ತೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗೋ ಸಾಧ್ಯತೆ ಇದೆ. ಮದುವೆ ವಿಚಾರದಲ್ಲಿ ಆತುರ ಬೇಡ. ಪ್ರಯತ್ನಗಳನ್ನ ಮಾಡಿ ಮುಂದಿನ ತಿಂಗಳಿಗೆ ಡಿಸಿಷನ್ ತಗೊಳ್ಳಿ. ನಿಮ್ಮನ್ನ ಆಡ್ಕೊಂಡವ್ರಿಗೆ ನೀವು ಈ ತಿಂಗಳು ಉತ್ತರ ಕೊಡ್ತೀರಾ. ನಿಮ್ಮನ್ನ ಬಿಟ್ಟು ಹೋದ ಸ್ನೇಹಿತರು ಮತ್ತು ಪ್ರೇಮಿಗಳು ಪಶ್ಚಾತ್ತಾಪ ಪಡ್ತಾರೆ. ನೀವು ದಾರಿಲಿ ಹೋಗುವಾಗ ನಿಮ್ಗೆ ಗೊತ್ತಿರೋರು ಸಿಕ್ಕಿದಾಗ ನೀವು ತುಂಬಾ ಮಾತಾಡ್ತೀರಾ. ಇದರಿಂದ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ನೀವು ಈ ತಿಂಗಳು ಫೋನಲ್ಲಿ ಕೂಡ ಜಾಸ್ತಿ ಮಾತಾಡಬಾರ್ದು. ಇದರಿಂದ ನಿಮ್ಮ ಅದೃಷ್ಟ ಕಮ್ಮಿ ಆಗ್ಬೋದು. ಹಾಗೂ ನೀವು ಯಾರನ್ನು ಕೂಡ ಆಡ್ಕೋಬಾರ್ದು. ಮಂಗಳವಾರದಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬನ್ನಿ. ಎಲ್ಲ ಪರಿಹಾರಗಳಾಗತ್ತೆ.